ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇರ್ತೀನಿ. ಡೈಲಿ ಬ್ಲಾಗ್ ಜೊತೆಗೆ ಈ ಬಿಗ್ ಬಾಸ್ ಸ್ವಲ್ಪ ನನ್ನ ಅನಿಸಿಕೆಗಳನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಡೈಲಿ ಬ್ಲಾಗ್ನ ಸಪ್ರೇಟ್ ಮಾಡಿ ಹಾಕ್ತೀನಿ. ಹಾಗೆ ಬಿಗ್ ಬಾಸ್ ಬಗ್ಗೆ ಏನು ಅನಿಸುತ್ತೋ ಆ ಅನಿಸಿಕೆನ ನನ್ನ ವಿಡಿಯೋನ ಸಪ್ರೇಟಾಗಿ ಮಾಡಿ ನಾನು ಹಾಕ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡೋದಾದರೆ ಫಸ್ಟು ನಾನು ಅಶ್ವಿನಿ ಗೌಡ ಅವ್ರನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆನೇ ಅವ್ರಿಗೆ ಇವಾಗ 2 ವಾರದಿಂದ ಅವ್ರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಸುದೀಪ್ ಸರ್ ಅಂತಂದ್ರು. ಅವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಇನ್ನೂ ಅದೇ ಆಟನೇ ಆಡ್ತಾ ಇದ್ದಾರೆ. ಸ್ವಲ್ಪನೂ ಬದಲಾವಣೆ ಮಾಡ್ಕೋತಾ ಇಲ್ಲ. ಸೈಲೆಂಟ್ ಆಗಿದ್ದೀನಿ, ನಾನು ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಅನಿಸ್ತಾ ಇದೆ. ಕೆಲವೊಂದು ಟೈಮಲ್ಲಿ ಮಾತಾಡಿರೋ ಮಾತುಗಳನ್ನೇ ಅವ್ರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ, ಆದರೆ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಬೇರೆ ಯಾರೋ ಮಾತಾಡ್ತಾ ಇರ್ತಾರೆ, ಅದರಲ್ಲಿ ಹೋಗೋದು, ಅದು ಅಷ್ಟರ ಮಟ್ಟಿಗೆ ಅಶ್ವಿನಿ ಗೌಡ ಅವ್ರದ್ದು ಸರಿ ಇಲ್ಲ ಅಂತ ಅನಿಸುತ್ತೆ. ಹಾಗೆ ತುಂಬ ಟಾರ್ಗೆಟ್ ಮಾಡ್ತಾರೆ ಅವರು. ಯಾರಿಗೆ ಆದ್ರೂ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಅದು ಅವ್ರ ಗುಣ ಅಲ್ಲ, ಅದು ಅಷ್ಟು ಸರಿ ಅಲ್ಲ ಅಂತ ನನಗನ್ಸುತ್ತೆ. ಅದು ನನ್ನ ಅನಿಸಿಕೆ, ನಾನು ಹೇಳ್ತಾ ಇರೋದು. ನಿಮ್ಮ ಅನಿಸಿಕೆ ಏನಿದೆಯೋ ಅಶ್ವಿನಿ ಗೌಡ ಅವ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರಿಗೆ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಹಾಗೆ ರಕ್ಷಿತಾ ಅವ್ರಿಗೆ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರು ಆಟ ಆಡೋಕೆ ಹೋಗಿರೋದು ಆಟ ಮಾತ್ರ ಆಡ್ಬೋದು, ಆದರೆ ಈ ಥರ ಟಾರ್ಗೆಟ್ ಮಾಡಬಾರ್ದು. ಒಂದೊಂದು ರೀತಿ ಅನಿಸುತ್ತೆ ಈ ರೀತಿ ಮಾಡೋದ್ರಿಂದನೇ ಒಂಥರ ಮಜಾವಾಗಿದೆ ಬಿಗ್ ಬಾಸ್ ಅಲ್ವಾ. ಆದ್ರೂ ಇನ್ನೊಬ್ರಿಗೆ ಮನಸ್ಸಿಗೆ ಹಿಂಸೆ ಆಗಬಾರ್ದು. ಅವ್ರು ಏನೇ ಮಾಡಿದ್ರು ಅವರು ಇನ್ನೊಬ್ರಿಗೆ ಮನಸ್ಸಿಗೆ ಹಿಂಸೆ ಆಗಿ ಅವ್ರಿಗೆ ಒಂಥರ ಇರಿಟೇಟ್ ಥರ ಆಗಬಾರ್ದು. ಅವ್ರು ನೋಡಿದ್ರೆ ಅಸಹ್ಯ ಅನಿಸ್ತಾ ಇದೆ ಇವಾಗ ಅಲ್ಲಿ ಇರೋರಿಗೆ ಸ್ವಲ್ಪ ಜನಕ್ಕೆ. ಆ ಥರ ಅನ್ನಿಸ್ಬಾರ್ದು. ನೀವೇನೇ ಮಾಡಿದ್ರು ಒಂದು ಅರ್ಥದಲ್ಲಿ ಇರಬೇಕು. ಇದು ತುಂಬ ಓವರ್ ಆಗಿ ತುಂಬಾ ಅತಿ ಆಯಿತು ಅನ್ನಿಸ್ತಾ ಇದೆ. ಹಾಗೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ನಿಮ್ಮ ಅನಿಸಿಕೆ ಏನಂತ ನೀವು ಅಶ್ವಿನಿ ಗೌಡ ಅವ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಧ್ರುವಂತ್ ಅವರು ಮಾಡಿರೋದು ಹೋದ ವಾರದಲ್ಲಿ ಉತ್ತಮನ ತಗೊಂಡಿದ್ರು, ತುಂಬಾ ಖುಷಿಯಾಗಿತ್ತು. ಅಥವಾ ಅವ್ರು ಇರೋ ರೀತಿ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಇರೋದು ಹಾಗೇನೋ ಅಥವಾ ಮುಖವಾಡ ಹಾಕಿದಾರ ಮತ್ತು ಮುಖವಾಡ ಹಾಕಿಲ್ಲ ಅಂತ ಮಾತಾಡೋದಾದರೆ, ಮುಖವಾಡ ಹಾಕಿದ್ರೆ 1 ದಿನ 2 ದಿನ ಅಥವಾ 2 ವಾರ ಆಯಿತು, 3 ವಾರ ಆಯಿತು, 4ನೇ ವಾರನೂ ಬಂತು, ಆದ್ರೂ ಅವರಲ್ಲಿ ಬದಲಾವಣೆನೇ ಬರ್ತಾ ಇಲ್ಲ ಅಂದರೆ ಅವರು ಮುಖವಾಡ ಹಾಕಿಲ್ಲ, ಅವ್ರು ಇರೋ ರೀತಿನೇ ಹಾಗೆ ಅಂತ ಅನಿಸುತ್ತೆ. ಆದರೆ ಕೆಲವೊಂದು ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನಾನು ಮಾಡಿರೋ ಒಳ್ಳೆತನನ ನನಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅವರು ಮೈಂಡ್ ಸೆಟ್ಟು ಆ ಥರ ಇದೆ ನನ್ನ ಅನಿಸಿಕೆ ಪ್ರಕಾರ. ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡಿರೋ ಒಳ್ಳೆತನ ಹೇಳಲಿ ಅಂತ ಅನ್ನೋಕೊಳ್ಳೋದಕ್ಕಿಂತ ಅಲ್ಲಿ ಒಳ್ಳೆತನ ಮಾಡಿರೋದು ಯಾರು ಹೇಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಏನು ಒಳ್ಳೇದು ಮಾಡಿದ್ರು ಅದ್ರಲ್ಲಿ ಕೆಟ್ಟದ್ದು ಹುಡ್ಕೋ ಅಂಥದ್ದು ಅಲ್ಲಿ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬ ತಪ್ಪು ಅಂತ ಅನ್ಸುತ್ತೆ. ಅದನ್ನ ಇಟ್ಕೊಳ್ಳೇಬಾರ್ದು. ನಮ್ಮ ಆಟನ ಮಾಡ್ಕೊಂಡೋದ್ರೆ ಮುಂದೆ ಏನು ಬರುತ್ತೆ ಓಕೆ. ಅದರಲ್ಲಿ ಅವ್ರಿಗೆ ಉತ್ತಮ ಅಂತ ಕೊಟ್ಟಾಗ ಉತ್ತಮ ಕೊಟ್ಟಿರೋ ಮೆಡಲ್ನ ವಾಪಸ್ಸು ಕೊಡ್ತಾರೆ ನೋಡಿ, ಅದು ತುಂಬ ತಪ್ಪಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡಲ್ಲಿ ಖಂಡಿತ ಅವ್ರಿಗೆ ಇವತ್ತು ಕ್ಲಾಸ್ ಇದೆ ಅಂತಲೇ ಹೇಳ್ಬೋದು. ಸುದೀಪ್ ಅವ್ರು ಕ್ಲಾಸ್ ತಗೋತಾರೆ. ಅವರು ಮಾಡಿರೋದು ಅದು ಒಂದು ತಪ್ಪು. ಇವತ್ತು ಕಳಪೆ ಅಂತ ಬಂದಿರೋದು ಯಾರಿಗಂತ ನಿಮ್ಮ ಅನಿಸಿಕೆ ಮೂಲಕ ತಿಳಿಸಿ. ನನ್ನ ಅನಿಸಿಕೆ ಪ್ರಕಾರ ನಾನು ಧ್ರುವಂತ್ ಅವ್ರಿಗೆ ಕಳಪೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ರಾಸಿಕಾದಂತೂ ಸ್ವಲ್ಪನೂ ಲೆಕ್ಕಾಚಾರ ಇಲ್ಲ ಅನ್ನೋ ಥರ ಆಗ್ತಾಯಿದೆ. ಆಟ ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಗೇಮ್ ಸಖತ್ತಾಗಿ ಆಡ್ತಾ ಇದ್ದಾರೆ, ಅದು ಅಂತೂ ಖುಷಿ ಆಗುತ್ತೆ. ಆ ಗೇಮ್ ಆಡೋ ಬರದಲ್ಲೇ ನೋಡಿ ಒಂದು ಎಡವಟ್ಟು ಮಾಡ್ತಾರೆ. ಯಾರು ಅಂದರೆ ರಕ್ಷಿತಾ ಅವ್ರ ಬಟ್ಟೆ ಅಷ್ಟು ಎಳ್ದೋಗಿ ನಾನು ಒಂದು ಅಬ್ಸರ್ವ್ ಮಾಡಿರಲಿಲ್ಲ ಅವತ್ತಿನ ಎಪಿಸೋಡಲ್ಲಿ ನೋಡಬೇಕಾದ್ರೆ. ಇವತ್ತು ಒಂದು ಎಪಿಸೋಡಲ್ಲಿ ನೋಡಿದೆ ಬೇರೆದು, ತುಂಬ ಅಸಹ್ಯ ಅನಿಸ್ಬಿಡ್ತು ನನಗೆ. ಆ ರೀತಿ ಮೈ ಮೇಲಿನ ಬಟ್ಟೆ ಎಳೆಯೋದಂದರೆ ತಪ್ಪು. ಆಟದ ಬರದಲ್ಲಿ ಎಳೆದಿದ್ದಾರೆ ಓಕೆ, ಆಟದ ಬರದಲ್ಲಿ ಅದು ಎಳೆದಿದ್ದಾರೆ ಅಂದರೆ ಓಕೆ. ಅದು ಅಲ್ಲಿ ಏನು ಆಟ ಆಡಿಸ್ತಾ ಇದ್ದಾರೆ ರಘು ಸರ್ ಅವರು ಕ್ಯಾಪ್ಟನ್ ಆಗಿ, ಅವ್ರ ಮಾತನ್ನು ಕೂಡ ಅವರು ಕೇಳ್ದೇನೆ ಅದೇ ಥರ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಬೇಜಾರಾಯಿತು. ಅಲ್ಲಿ ಗಿಲ್ಲಿ ಆಗಲಿ ಮತ್ತು ರಘು ಸರ್ ಸ್ಟ್ಯಾಂಡ್ ತೊಗೊಂಡೋದು ತುಂಬಾ ಖುಷಿ ಆಯಿತು. ಆದರೆ ರಾಸಿಕಾ ಆ ರೀತಿ ಮಾಡಬಾರ್ದಾಗಿತ್ತು. ಅಗೇನ್ ಅಲ್ಲಿ ಆಟ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಅವರು ಬಿಟ್ಬಿಡ್ತಾ ಇರಲಿಲ್ಲ. ರಾಸಿಕಾ ಅವ್ರು ಮಾಡಿದ್ದು ಮೊದಲನೇ ತಪ್ಪು. ಅದು ಅಂದರೆ ಅವ್ರು ಬಟ್ಟೆ ಎಳೆದಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನು ಸ್ಟಾಪ್ ಮಾಡಬೇಕಾದ್ರೂ ಮಾಡ್ತಾ ಇಲ್ಲ. ಮುಂದೆ ಅವ್ರು ಏನಕ್ಕೆ ಸ್ಟಾಪ್ ಮಾಡಿದ್ರು, ಏನಕ್ಕೆ ಹೇಳ್ತಾ ಇದ್ರು, ಒಂದು ಹೆಣ್ಣಾಗಿ ನೀನು ಈ ಥರ ಮಾಡ್ತಾ ಇದೀಯ, ಒಂದು ಹೆಣ್ಣಾಗಿದ್ರೆ ನಿಮಗೆ ಅರ್ಥ ಆಗ್ತಾಯಿತ್ತು ಅಂತ ಗಿಲ್ಲಿ ಹೇಳಿದಾಗ ಕೂಡ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಮತ್ತೆ ವಾದ ಮಾಡಿದ್ರು. ಅದು ಮೇನ್ ಅವ್ರ ತಪ್ಪು.
ಆಮೇಲೆ ರಕ್ಷಿತಾ ಕೂಡ ಅವ್ರಿಗೆ ಮಣ್ಣು ಎರ್ಚಬಾರ್ದಾಗಿತ್ತು. ಮಣ್ಣು ಎರ್ಚಬಾರ್ದಾಗಿತ್ತು. ಮಣ್ಣು ಎರ್ಚಿರೋದು ತಪ್ಪೇ. ಆದರೆ ಎರ್ಚಿರೋದು ಒಂದು ರೀತಿ ಸರಿ ಅನ್ನೋಕೆ ಏನಪ್ಪ ಅಂತಂದರೆ, ಅವರು ಹೇಳ್ತಾ ಇದ್ದಾರೆ ಕ್ಯಾಪ್ಟನ್ ಆಗಿ, ಇಲ್ಲ ಇಲ್ಲಿಗೆ ಇದು ಸ್ಟಾಪ್ ಮಾಡಿ, ನಾನು ಇದನ್ನು ಪಾಯಿಂಟ್ ಕೊಡಲ್ಲ ಅಂತ ಹೇಳಿದ್ರು ಕೂಡ ಅವರು ರಕ್ಷಿತಾನ ಬಿಡ್ತಾ ಇಲ್ಲ. ಹಾಗಾಗಿ ಅವಳು ಮಣ್ಣು ಎರ್ಚಿರೋದು. ಇವಾಗ ಇಬ್ಬರು ಮಾಡಿರೋದು ಒಂದು ಮಟ್ಟಿಗೆ ತಪ್ಪೇ ಅಲ್ವಾ. ನೆಕ್ಸ್ಟು ಗಿಲ್ಲಿಗೆ ತುಂಬ ಟಾರ್ಗೆಟ್ ಮಾಡ್ತಾ ಇರೋದು ಅಶ್ವಿನಿ ಗೌಡ ಅಲ್ವಾ. ಗಿಲ್ಲಿ ಏನೇ ಮಾಡಿದ್ರು ಅವನ ತನನ ಅವ್ನು ಬಿಟ್ಕೊಡ್ತಾ ಇಲ್ಲ. ತುಂಬಾ ಖುಷಿಯಾಗಿದೆ. ಅದು ಒಂದು ತುಂಬ ಖುಷಿ ವಿಚಾರ. ಏನೇ ಆಗಲಿ ಗಿಲ್ಲಿಯಾಗೇ ಇದ್ದಾನೆ. ಹೊರಗಡೆ ನೋಡೋದಕ್ಕೂ ಒಳಗಡೆ ಬಿಗ್ ಬಾಸ್ ಮನೇಲಿ ನೋಡೋದಕ್ಕೂ ಸೇಮ್ ಇದೆ. ಏನು ಬದಲಾವಣೆ ಅವ್ರು ಮಾಡ್ಕೊಂಡಿಲ್ಲ. ಅವ್ರಿಗೆ ಪೂರ್ತಿಯಾಗಿ ಬಿಗ್ ಬಾಸ್ ಮನೆ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆನ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಗಿಲ್ಲಿ ಏನಂದರೆ, ಹಿಂಗೆ ಇದ್ರೇನ ನಾವು ಹಿಂಗೆ ಇರ್ಬೋದು, ಇಲ್ಲಿ ನನ್ನವರು ತನ್ನವರು ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಆಟ ಆಗಲ್ಲ. ಎಲ್ಲರ ಜೊತೆ ಫ್ರೀಯಾಗಿ ಎಲ್ಲರ ಜೊತೆ ಕಾಮಿಡಿ ಮಾಡ್ಕೊಂಡು ಅವ್ರು ಗೇಮ್ ಥರನೇ ಆಡಬೇಕು. ಎಲ್ಲರ ಜೊತೆ ಮಾತುಕತೆನೇ ಆಡಬೇಕು. ಸೀಕ್ರೆಟಾಗಿ ಯಾರ ಹತ್ರ ಏನು ಮಾತಾಡೋಕೆ ಹೋಗಲ್ಲ, ಒಬ್ಬರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ, ಇನ್ನೊಬ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಲ್ಲ. ಅವ್ರೇನಂದ್ರೆ ಮಾತಾಡ್ಬಿಡ್ಬೇಕು ಅಷ್ಟೇ. ಮೇನ್ ಪಾಯಿಂಟ್ ಅಂದರೆ ಮನುಷ್ಯನಿಗೆ ಒಳ್ಳೆ ಗುಣ ಅಂದರೆ ಅದನ್ನೇ ಅಲ್ವಾ. ಗಿಲ್ಲಿ ಅವ್ರದ್ದು ಒಂದು ಒಳ್ಳೆತನ ಅಂತಲೇ ಹೇಳ್ಬೋದು. ಈ ವಾರನೂ ಕೂಡ ನಾಮಿನೇಟಲ್ಲಿ ಗಿಲ್ಲಿ ಅವರು ಇದ್ದಾರೆ. ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆಮೇಲೆ ರಿಷಾ ಬಗ್ಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ರಿಷಾ ಈ ರೀತಿ ಇರಬಾರ್ದು. ಅವ್ರು ಬಂದಿರೋ ರಭಸ ನೋಡ್ಬಿಟ್ರೆ ನನಗೆ ಒಂಥರ ಶಾಕ್ ಆಗ್ಬಿಟ್ಟಿತ್ತು. ಈ ಬಿಗ್ ಬಾಸ್ ಮನೆ ಚೇಂಜ್ ಆಗ್ಬಿಡುತ್ತೆ, ರಾಶಿಕಾ ರಿಷಾ ಅವರು ಈ ರೀತಿ ಬಂದ್ಬಿಟ್ರಲ್ಲ ಅನ್ನೋ ಮಟ್ಟಕ್ಕೆ ನನಗೆ ಒಂಥರ ಗಾಬರಿ ಆಗ್ಬಿಟ್ಟಿದೆ. ಅವ್ರು ಬಂದಿರೋ ಇಂಟ್ರನೇ ಬೇರೆ ಆಗಿತ್ತು, ಇವಾಗ ಆಡ್ತಿರೋ ಆಟದ ರೀತಿನೇ ಬೇರೆ ಆಗ್ಬಿಟ್ಟಿದೆ. ಏನೂ ಇಲ್ಲ ಅಲ್ಲಿ. ಅಶ್ವಿನಿ ಗೌಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಬಿಲ್ಡಪ್ ಕೊಟ್ಕೊಂಡು ಬಂದು ಇವಾಗ ಮತ್ತೆ ಅಶ್ವಿನಿ ಗೌಡ ಜೊತೆಗೆ ಬೆರೆತು ಬೆಕ್ಕಿದವರು ಸರಿ ಇರೋರೆಲ್ಲ ತಪ್ಪು ಅಂತ ಇಲ್ಲಿ ಮತ್ತೆ ಉಲ್ಟಾ ವಾದ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಹೊರಗಡೆ ನೋಡೋದಕ್ಕೂ ಮನೆ ಒಳಗಡೆ ಹೋಗಿ ನೋಡೋದಕ್ಕೂ ವ್ಯತ್ಯಾಸ ಆಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಇನ್ನೊಬ್ಬರು ಅಶ್ವಿನಿ ಗೌಡ ಜೊತೆ ಸೇರಿಬಿಟ್ಟು ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡೋದು ಇದೆಲ್ಲ ಅದು ತುಂಬಾ ಫೇಕ್ ಅಂತ ಹೇಳ್ಬೋದು. ಅವ್ರು ಮಾಡ್ತಾ ಇರೋದು ತುಂಬಾ ತಪ್ಪು. ಅದರಲ್ಲಿ ಮೇನ್ ಆಗಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ರಕ್ಷಿತಾ ಅವ್ರಿಗೆ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರು? ಅಶ್ವಿನಿ ಅವರು ಮತ್ತು ರಾಶಿಕಾ ಮತ್ತು ರಿಷಾ. ಅದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಅಂತ ಹೇಳ್ಬೋದು. ಹಾಗೆ ಮತ್ತು ಸೂರಜ್ ಅಂತ ಬಂದಾಗ ಸೂರಜು ಒಳ್ಳೆ ಆಟ ಆಡ್ತಾ ಇದ್ದಾರೆ. ಅವರಷ್ಟು ಮೈಂಡು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಿಲ್ಲ. ಇವರು ಮಾಡ್ತಾ ಇರೋದು ರಾಶಿಕಾನೇ ಅವ್ರನ್ನ ಆ ಥರ ಮಾಡ್ತಾ ಇರೋದು. ಅವ್ರ ಪಾಡಿಗೆ ಅವ್ರು ಇದ್ರೂ ಕೂಡ ಇವರು ಬಿಡ್ತಾ ಇಲ್ಲ. ಹೋಗಿ ಕೂತ್ಕೊಂಡು ಮಾತಾಡೋದು, ಏನೇನೋ ಹೇಳೋದು, ಅವ್ರದೇ ಮೈಂಡು ಚೇಂಜ್ ಮಾಡೋ ಥರ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಥಿತಿನೇ ಚೇಂಜ್ ಆಗಬೇಕು ಅಂತ. ನಿನ್ನೆ ಓಟ್ನ ಒಂದು ಆಟ ಅಂತ ಬಂದಾಗ, ಓಟ್ ಹಾಕಬೇಕು ಅಂತ ಬಂದಾಗ, ನೀನು ಸರಿಯಾಗಿ ಓಟ್ ಹಾಕಬೇಕು, ನೋಡು ಒತ್ತಿ ಹೇಳೋದು. ಅಂದರೆ ನೀನು ಕಾವ್ಯನಿಗೆ ಓಟ್ ಹಾಕಬೇಡ ಅಂತ. ಆ ಲಿಸ್ಟಲ್ಲಿ ಕಾವ್ಯ ಕೂಡ ಇರ್ತಾರೆ. ಅವ್ರಿಗೆ ಓಟ್ ಹಾಕಬೇಡ ಅಂತ ಅವರು ರಾಶಿಕಾ ವಾದ. ನನಗೆ ಸೂರಜ್ನು ಅಷ್ಟು ಒಳ್ಳೆಯವ್ರಂತ ಅನಿಸುತ್ತೆ. ಅವ್ರ ಗೇಮ್ ಅವರು ಆಡ್ತಾ ಇದ್ದಾರೆ. ಆದರೆ ಇನ್ನೇನಂದರೆ ಈ ವಾರದಲ್ಲಿ ಅವ್ರು ಹೆಚ್ಚಿಸ್ಕೊಂಡು ರಾಶಿಕಾನ ಸ್ವಲ್ಪ ಅವರು ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇವತ್ತಿನ ಕರೆಕ್ಟಾಗಿ ಕ್ಲಾಸು ಇವರು 3 ಜನಕ್ಕೆ ಇರುತ್ತೆ ಅಂತ ನಾನು ಅನ್ಕೋತೀನಿ ಅಂತ ಹೇಳ್ತೀನಿ. ನನ್ನ ಅನಿಸಿಕೆ ಪ್ರಕಾರ. ನಿಮ್ಮ ಅನಿಸಿಕೆ ಪ್ರಕಾರ ಯಾರ್ದು ತಪ್ಪು ಯಾರ್ದು ಸರಿ, ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರ್ತೀನಿ ಅಂತ ಕೇಳ್ಕೊತಾ, ಹಾಗೆ ನಾನು ಬ್ಲಾಗ್ ಕೂಡ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.